ಫಾಕ್ ಬ್ರೋ, ಎರಡನೇ ಓವರ್ ಜಾಕಬ್ ಬತ್ತಲ್ಲ ಚಲೋ ಆಡಾಕತ್ತಿದ್ದ. ಅಕ್ಷರ್ ಪಟೇಲ್ ಓವರಿಗೆ 2 ವಿಕೆಟ್ ಹೋತು. 3 ಓವರ್ 21 ರನ್ 2 ವಿಕೆಟ್. ವಿರಾಟ್ ಕೊಹ್ಲಿ ಇರೋವರೆಗೂ ಬೈ ನಂಬಿಕೆ ಐತಿ. ತೂ ಬೆತ್ತಲ್ ಚಲೋ ಆಡಾಕತ್ತಿದ್ದ ಬೈ. ಮಿಚೆಲ್ ಸ್ಟಾರ್ಕಿಗೆ ಒಂದು 6 ಹೊಡೆದ, 4 ಹೊಡೆದ. ನೆಕ್ಸ್ಟ್ ಓವರ್ ಅಕ್ಷರ್ ಪಟೇಲ್ ಬೌಲಿಂಗಿಗೆ ಕ್ಯಾಚ್ ಔಟ್. ಅವನು ಕರುಣ್ ನಾಯರ್ ಡೈ ಬಿದ್ದು ಕ್ಯಾಚ್ ಹಿಡ್ದ. ದೇವದತ್ ಪಡಿಕಲ್ ಬೈ ಬೋಲ್ಡ್ ಆಗ್ಬಿಟ್ಟ. ಇನ್ಸೈಡ್ ಎಡ್ಜ್ ಆಗಿ ಬೋಲ್ಡ್ ಆಗ್ಬಿಟ್ಟ. ಬೈ ನಿಂತ್ಕೊಂಡು ಆಡ್ರಿ, ವಿಕೆಟ್ ಕಳ್ಕೊಳಕ್ ಹೋಗ್ಬ್ಯಾಡ್ರಿ. ಅವನ ಗೆಲ್ಲೋ ಮ್ಯಾಚ್ ಇದೆ. 2 ಪಾಯಿಂಟ್ಸ್ ಇಂಪಾರ್ಟೆಂಟ್. 2 ಪಾಯಿಂಟ್ಸ್ನ ತಗೋರಿ. ಫಕ್ ಬ್ರೋ, ಡೈರೆಕ್ಟ್ ಹಿಟ್ ಆಗೈತಿ. ಅದು ಔಟ್, ನಾಟ್ ಔಟ್, ಅವನ ಡಿಸಿಷನ್ ಪೆಂಡಿಂಗ್. ಫಾಕ್ ಬ್ರೋ, ಏನ್ ಥ್ರೋ ಹೋಗದ ಬೈ ಕರುಣ್ ನಾಯರ್. ತಾಯಿನ ಹಡ. ಛೇ 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 ಬೈ, ಸೂಸೈಡ್ ಬೈ ಇದು, ಸೂಸೈಡ್ ಬೈ. ಓಡೋಗಿಂದ ಬರ ಬೈ 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 ಬೈ. ಅಯ್ಯೋ, ಔಟ್ ಬೈ ಇದು, ಕ್ಲಿಯರ್ ಔಟ್, ಕ್ಲಿಯರ್ ಔಟ್ ಬೈ. ರನ್ ಔಟ್. ಸೂಸೈಡ್ ಬೈ ಇದು. ದಿಸ್ ಇಸ್ ಸೂಸೈಡ್, ದಿಸ್ ಇಸ್ ಸೂಸೈಡ್ ಬೈ, ಸೂಸೈಡ್. ಥೋ ಬೈ, ಸೂಸೈಡ್ ಬೈ ಇದು. ಹಿಂಗಾದ್ರೆ ಕಷ್ಟ ಆಕೈತ್ ಬೈ, ಮ್ಯಾಚ್ ಕಷ್ಟ ಆಕೈತ್ ಬೈ. ಅವನವನ ಚಿನ್ನಸ್ವಾಮಿ, KL ರಾಹುಲ್ ಅವನವನ ಕಾಡಿದ್ದ, ಬರೋಬ್ಬರಿ ಕಾಡಿದ್ದ. ಅವನವನ ಹಡ. ಇಲ್ಲಿ ನೋಡಿದ್ರೆ ಕರುಣ್ ನಾಯರ್ ಬ್ಯಾಟಿಂಗ್ದಾಗ ಏನೂ ಮಾಡಿಲ್ಲ ಅಂದ್ರೆ ಫೀಲ್ಡಿಂಗ್ದಾಗ ಒಂದು ಕ್ಯಾಚ್ ಬೆತ್ತಲ್ದು ಡೈವ್ ಬಿದ್ದು ರಜತ್ ಪಟೇದಾರ್ ರನ್ಔಟ್. ಥೋ ಬೈ, ಏನು ಆಗತೈತೆ ಬೈ ಇದು. 160 ರನ್ ಅಷ್ಟೇ ಐತ್ ಕಣ್ರು. ಫಾಕ್ ಬ್ರೋ, 3 ಬ್ಯಾಟ್ಸ್ಮನ್ ಇವಾಗ ಇದ್ರಾಗ ಪೆವಿಲಿಯನ್ದಾಗ. ಥೋ 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 ಥೋ. ಇನ್ನು ಪವರ್ ಪ್ಲೇನೂ ಮುಗ್ದಿಲ್ಲ. ದೇವ್ರೆ, ಇವ್ರು ಬಾಯಿಗೆ ಬರ್ಸಿನಾಗ ಗೆಲ್ತಾರೆ ಇವರು. ಅವನ ಹಡ ಮತ್ತೆ ಅವ್ರಿಗೆ ಕೊಡಬಾರ್ದು ಪಾ ಡೆಲ್ಲಿದವ್ರಿಗೆ ಕಾನ್ಫಿಡೆನ್ಸ್. ನಮ್ಮ ಕೈಯಾಗ ವಿಕೆಟ್ ಇದ್ದಷ್ಟು ಚಲೋ ಲಾಸ್ಟಿಗೆ ಅವನ ಮ್ಯಾಚ್ ಫಿನಿಶ್ ಮಾಡಕ್ಕೆ ಬೈ. ಇದು ಸೂಸೈಡ್ ಬೈ ಇದು, ಕಂಪ್ಲೀಟ್ ಸೂಸೈಡ್ ಬೈ ಇದು. ಬ್ಯಾಡ್ ಲಕ್ ಅಂತಂದ್ರೆ ಏನು ಹೇಳೋಣ. ಅವನವನು ಆ ಲೆವೆಲಿಗೆ ಡೈರೆಕ್ಟ್ ಥ್ರೋ ಹೋಗೋದು. ಅವನವನ ರಜತ್ ಪಟೇದಾರ್ನ ರನ್ಔಟ್ ಮಾಡ್ಬಿಟ್ಟ. ಫಾಕ್ ಬ್ರೋ, 10 ಓವರ್ ಆಗೈತಿ. ಅವನವನ 64 ರನ್ ಹೊಡೆದಾರ ವಿತ್ 6 ರನ್ ರೇಟ್ ಬೈ. ಕರೆಕ್ಟ್ 9.9 ರನ್ ರೇಟ್ ಬೇಕೀಗ. ಪ್ರತಿ ಓವರ್ 9 ರನ್ ಹೊಡಿಬೇಕು. 9ರಿಂದ 10 ರನ್ ಹೊಡಿಬೇಕು. ಕರೆಕ್ಟಾಗಿ 10 ರನ್ ಹೊಡಿಬೇಕು ಬೈ. ಇಲ್ಲ 15 ಓವರ್ವರೆಗೂ ಹೆಂಗನ ಮಾಡಿ 100 ರನ್ ಹೊಡೆದು 110 ರನ್ ಹೊಡಿಬೇಕು. ಇನ್ನು 5 ಓವರ್ನಾಗ ಇನ್ನೊಂದು 50 ರನ್ ಹೊಡೆದು ವಿಕೆಟ್ ಕೈಯಾಗಿ ಇಟ್ಕೊಂಡು ಇನ್ನು 5 ಓವರ್ನಾಗ ಚೇಸ್ ಮಾಡ್ಬೇಕು ಬೈ. ಯಾಕಂದ್ರೆ ಬ್ಯಾಟ್ಸ್ಮನ್ಸ್ ಇದ್ದಷ್ಟು ಅವನು ಏನಾಕೈತಿ, ಅಪೋನೆಂಟ್ಗೂ ಒಂದು ಪ್ರೆಷರ್ ಅಂತ ಇರ್ತೈತಿ. ಟಾರ್ಗೆಟ್ನ ಚೇಸ್ ಮಾಡ್ಬೋದು. ಯಾಕಂದ್ರೆ ಫುಲ್ ಫಿನಿಷರ್ಸ್ ಅದಾರ. ರೊಮೇರೋ ಶಫರ್ಡ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಇವ್ರು ಫಿನಿಶ್ ಮಾಡ್ತಾರೆ. ಕುರ್ನಾಲ್ ಪಾಂಡ್ಯ ಮತ್ತು ಇವ ವಿರಾಟ್ ಕೊಹ್ಲಿನ ನಿಂತ್ಕೊಂಡು ಇವಾಗ ಇನ್ನಿಂಗ್ಸ್ ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು ಇನ್ನೊಂದು 5 ಓವರ್. ಯಾಕಂದ್ರೆ ವಿಕೆಟ್ ಕೈ ಇಟ್ಕೊಳ್ಳೋದು ಭಾಳ ಹಿಡಿದೈತಿ. ಯಾಕಂದರೆ ಇಂಥ ಟಾರ್ಗೆಟ್ ಗೊತ್ತಿರೋ ಟೈಮ್ನ ನಾವು ಅವಸರ ಮಾಡೋದು ಅವಶ್ಯಕತೆ ಇರೋಲ್ಲ. ಸೊ ಇಲ್ಲಿ ಮ್ಯಾಚ್ ವಿನ್ ಆಗೋದು ಇಂಪಾರ್ಟೆಂಟು. ದೇವದತ್ ಪಡಿಕಲ್ ಆ್ಯಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ, ಔಟ್ ಆಗಿಬಿಟ್ಟ. ಏನು ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಪಿಚ್ ಸ್ವಲ್ಪ ಸೆಕೆಂಡ್ ಬಂದಾಗ ಅನ್ಯೂಶುವಲ್ ಬಿಹೇವಿಯರ್ ತೋರಿಸ್ಬಿಡ್ತಾವೆ ಒಂದೊಂದ್ಸತಿ. ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಡೇ. ಬಟ್ RCBಗೆ ಚಾನ್ಸ್ ಐತಿ. ಇನ್ನು 15 ಓವರ್ ಒಳಗೆ 110 ರನ್ ಹೊಡಿಬೇಕು. ಆಮೇಲೆ ನೆಕ್ಸ್ಟ್ ಓವರ್ದಾಗ 50 ರನ್ ಹೊಡಿಬೇಕು. ಸಿಂಪಲ್. ಇಲ್ಲಿ ಆಡಾಕತ್ತಾರ, ಆಡ್ಕೊತ ಹೋಗ್ಬೇಕು. 6 ಬಾ. ಕುರ್ನಾಲ್ ಪಾಂಡೆ 6 ಹೊಡೆದಾಗ ಗುರು. ಇದು ಬೇಕು ಗುರು, ಇದು ಬೇಕು. ಇದು ಬೇಕು. 15 ಓವರ್ಗೂ ಇಷ್ಟ. ಒಂದು 10 ರನ್ ಹೊಡೆದು ಇನ್ನು 50 ರನ್ ಹೊಡೆದು 110 ರನ್ ಮಾಡ್ಕೊಂಡು ಲಾಸ್ಟ್ 5 ಓವರ್ ಹಾಕ್ಬಿಡ್ಬೇಕು ಬೈ. ಹೇಳ್ತೀನಿ ಕೇಳಿಸ್ಕೊ. ಅಂದ್ರೆ ಒಂದು ಡೆಲ್ಲಿಗೂ ಒಂದು ಪ್ರೆಷರ್ ಒಳಗೆ ಇರ್ತಾರೆ ಅವರು ಮಿಸ್ಟೇಕ್ಗಳು ಮಾಡ್ತಾರೆ. ಕುರ್ನಾಲ್ ಪಾಂಡ್ಯ ಆ್ಯಕ್ಚುಲ್ ಆಗಿ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಕೊಡ್ಬೇಕಿವತ್ತು. ವಿರಾಟ್ ಕೊಹ್ಲಿ ಲಾಸ್ಟ್ವರೆಗೂ ನಿಂತ್ಕೊಂಡ್ರೆ ಅಪೋನೆಂಟ್ರಿಗೂ ಒಂದು ಬುಗು ಅಂತ ಇದ್ದೇ ಇರ್ತೈತಿ. ಸೊ RCB ಈ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಐತಿ ಬೈ. 14 ಓವರ್ ಆಗೈತಿ. 104 ರನ್ ಹೊಡೆದಾರ ಆಲ್ರೆಡಿ. ಇನ್ನೂ ಒಂದು ಬಾಲ್ ಐತಿ. ಅವನವನ 14 ಓವರ್ ಮುಗ್ಯಾಕ 15ನೇ ಓವರ್ಗೆ 110 ರನ್ ಅಷ್ಟು ಬರ್ಬೇಕಂತ ಅಂದ್ಕೊಂಡಿದ್ದಾನೆ. 5 ಓವರ್ದ ಮ್ಯಾಚ್ ಫಿನಿಶ್ ಮಾಡಾಕ ಬೈ. ಕುರ್ನಾಲ್ ಪಾಂಡ್ಯದ
ಆಲ್ರೌಂಡ್ ಪರ್ಫಾರ್ಮೆನ್ಸ್ ಬರಾಕತೈತಿ ಇವತ್ತು ಬಾಯ್. ಇವತ್ತು ಅವನ ಬರಾತನ ಬ್ಯಾಟಿಂಗಿಗೆ ಇದಕ್ಕೆ ಸೆಕ್ಸಿ. ಅವನು 3 6 ಹೊಡೆದ, 2 6 ಮುಖೇಶ್ ಕುಮಾರ್ಗೆ, 1 6 ಕುಲ್ದೀಪ್ ಯಾದವ್. ಎಷ್ಟು ಪ್ರೆಷರ್ ರಿಮೂವ್ ಆಗಿರ್ತದೆ ಗೊತ್ತಾನೆ ವಿರಾಟ್ ಕೊಹ್ಲಿ ಮೇಲಿಂದ. ಅಮೇಝಿಂಗ್ ಬಾಯ್. ಮ್ಯಾಚ್ ನಮ್ಮ ಕಡೆ ಈಸಿಯಾಗಿ ಹಿಂಗೆ ಅದನ್ನು ಎಳ್ಕೊಳಕತ್ತೀವಿ ಈಗ ಪೂರ್ತಿ ಎಳ್ಕೋಬೇಕು. ಡೆಲ್ಲಿದವ್ರು ಹಿಂಗೆ ಪ್ರೆಷರಲ್ಲಿ ಹಾಕ್ತಾನೆ. ಇನ್ನು 6 ಓವರಿಗೆ ಏನೇ ಇಲ್ಲ ಅಂದ್ರೂ ಒಂದು 60 ರನ್ ಬೇಕು. 59 ರನ್ ಬೇಕೀಗ. ಯಾಕಂದ್ರೆ 105 ಹೊಡೆದೀವಿ ಈಗ. ಅವನು ಇನ್ನೊಂದು 60 ರನ್, 59 ರನ್ ಮ್ಯಾಚ್ ನಮ್ಮ ಕಡೆ ಬರ್ತೈತಿ. ಈ ಓವರ್ ಹೇಳ್ತೀನಲ್ಲ, ಈ ಓವರ್ ಮ್ಯಾಕ್ಸಿಮಮ್ ಎಷ್ಟು ರನ್ ಬರ್ತೈತೆ ಅಷ್ಟು ಚಲೋ. 5 ಓವರ್ನಾಗ ಇನ್ನೂ ಮ್ಯಾಚ್ ಈಸಿ ಆಗಿಬಿಡ್ತೈತಿ. ಆ ಫಿಯರ್ಲೆಸ್ ವಿರಾಟು ಆಡಬೇಕಾ, ಕುರ್ನಾಲ್ ಪಾಂಡ್ಯನೂ ಆಡಬೇಕಾ. ಅವನವನ ವಿರಾಟ್ ಕೊಹ್ಲಿ ಒಂದು ಕಡೆ ನಿಂತ್ಕೊಳ್ಳಿ, ಕುರ್ನಾಲ್ ಪಾಂಡ್ಯ ಚಲೋ ಟಚ್ನಾಗ ಕಾಣಕತ್ತಾನ. ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ಗೂ ಹೊಡೆಯತ್ತಾನ, ಅವ್ನು ಪೇಸರ್ಗೆ ಹೊಡೆಯಕತ್ತಾನ, ಚಲೋ ಟಚ್ನಾಗ ಕಾಣಕತ್ತಾನ. ಅವ ಟೇಕ್ ಆನ್ ಮಾಡೋದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ ಭಾಳ. ನಡಕ್ಕೆ ಒಂದು 2-4 ಹೊಡೆದ್ಬಿಟ್ಟ ಅಂದ್ರೆ ವಿರಾಟ್ ಕೊಹ್ಲಿ ಮ್ಯಾಚ್ ಇನ್ನೂ ಈಸಿ ಆಗುತ್ತೆ ಬೈ. ಈ ಒಂದು ಓವರ್ ಮಜಾ ಬರ್ತೈತಿ. 15th ಓವರ್ ಬಾಯ್. ಕುರ್ನಾಲ್ ಪಾಂಡ್ಯ ಹಾಫ್ ಸೆಂಚುರಿ ಕುರ್ನಾಲ್ ಪಾಂಡ್ಯಾಗ. ವಾವ್, 110 ರನ್ ಅಂತ ಹೇಳಿದ್ದೆ. 15 ಓವರ್ಗೆ 114 ರನ್ ಬಂದೈತೆ ಬೈ. ಇಟ್ಸ್ ಓಕೆ. ಇನ್ಮೇಲಿಂದ ಈಗ 5 ಓವರ್ ಐತೆ ನೋಡಿದ, ಫುಲ್ ಚೇಸಿಂಗ್ ಓವರ್ ಇದೆ. ಕುರ್ನಾಲ್ ಪಾಂಡ್ಯ ನೈಸ್ ಬ್ಯಾಟಿಂಗ್, ಸೂಪರ್ ಬ್ಯಾಟಿಂಗ್. ಮ್ಯಾಚ್ನ ಫಿನಿಶ್ ಮಾಡಿ ಹೋಗಿ ಮಗನ ನೀನೇ ಇವತ್ತು. 16 ಓವರಿಗೆ 125 ರನ್, 15 ಓವರಿಗೆ 110 ರನ್ ಬರಬೇಕು ಅಂದ್ಕೊಂಡಿದ್ದೆ ಅಂತ ಹೇಳಿದ್ದೆ, ಹೌದಾ ಇಲ್ಲ? ನೆಕ್ಸ್ಟ್ ಓವರ್ 10 ರನ್ ಬಂದು 10 ರನ್ ಹೊಡೆದ್ರೂ ನಾವು 50 ರನ್ ಹೊಡೆದಂಗೆ ಆಕೈತಿ. ಬಟ್ 16th ಓವರಿಗೆ 125 ರನ್ಸ್ ಬಂದೈತೆ ಬೈ. ಒಂದು ಕ್ಯಾಚ್ ಡ್ರಾಪ್ ಆತ ಕುರ್ನಾಲ್ ಪಾಂಡ್ಯಂದು. ಬಾ, ಒಂದು 24 ಬಾಲಿಗೆ ಈಗ ಎಷ್ಟು ಬೇಕು ಗೊತ್ತಾನ? 38 ರನ್ ಬೇಕು. ಆರಾಮ್ ಚೇಸಬಲ್ ಐತೆ ಬಾಯ್. ಡೆಲ್ಲಿದವ್ರು ಅಂಡರ್ ಪ್ರೆಷರ್ನಾಗ ಅದಾರ. ನಾವು ಒಂದು ಬಿಗ್ ಓವರ್ ಮತ್ತು ಮ್ಯಾಚ್ ನಮ್ಮ ಕಡೆ. ಅವ್ರು ಮಿಸ್ಟೇಕ್ ಮಾಡ್ತಾರೋ ಇವಾಗ. ಅವ್ರು ಮಿಸ್ಟೇಕ್ ಮಾಡೋದನ್ನ ನಾವು ಅಡ್ವಾಂಟೇಜ್ ತಗೊಂಡು ಮ್ಯಾಚ್ನ ಫಿನಿಶ್ ಮಾಡಬೇಕು. ಅವನವನ ಇದು ಲಾಸ್ಟ್ ಓವರ್ ಹೋಗೋಕ್ಕಿಂತ ಮುಂಚೆಗೆ ಮುಗಿಸ್ಬಿಟ್ರಿ ಇನ್ನೂ ಚಲೋ ಅಂತ ಹೇಳ್ತೀನಿ ನಾನು. ಅವನವನ ಲಾಸ್ಟ್ ಓವರ್ಗೂ ಹೋಗ್ಬಾರ್ದಿದೆ. 19th ಓವರ ಈ ಮ್ಯಾಚ್ ವಿನ್ ಆಗ್ಬೇಕು RCBದವ್ರು. ಏನ ಆ ಕೆಲಸ ವಿರಾಟ್ ಕೊಹ್ಲಿನ ಮಾಡ್ತಾನೆ ಹೇಳ್ಬೇಕಂದ್ರೆ. ಅವ ಲಾಸ್ಟ್ ಓವರ್ಗೂ ತೊಗೊಂಡು ಹೋಗೋ ಮನುಷ್ಯ ಅಲ್ಲ. ಅವ 1 ಓವರ್ ಮುಂಚೆಗಿದ್ದಾಗ ಮ್ಯಾಚ್ ಮುಗಿಸ್ಬಿಡನ್ಪ ಅನ್ನೋ ಮನುಷ್ಯ ಅವ ಈಗ ಹೆಡ್ ಆನ್ ತೊಗೊತಾನ ಅಂತ ನನಗನ್ನಿಸ್ತೈತಿ. ಕುರ್ನಾಲ್ ಪಾಂಡ್ಯನ ಫುಲ್ ಸೆಟ್ಲ್ ಆಗ್ಯಾನ, ಫುಲ್ ಕಾನ್ಫಿಡೆನ್ಸಿಂದ ಬ್ಯಾಟಿಂಗ್ ಮಾಡಕತ್ತಾನ. ಅಮೇಝಿಂಗ್ ಬ್ಯಾಟಿಂಗ್ ಬೈ. 2-4 ಹೊಡೆದ ಬೈ ಕುರ್ನಾಲ್ ಪಾಂಡ್ಯ ಈಸ್ ಇನ್ ಹಾಟ್ ಫಾರ್ಮ್ ಬೈ. ಹೆವಿ ಕಾನ್ಫಿಡೆಂಟ್ ಅದನ, ಮಸ್ತ್ ಆಡಾಕತ್ತಾನ. ನಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಂಗನ ಕುರ್ನಾಲ್ ಪಾಂಡ್ಯನ ಫಿನಿಶ್ ಮಾಡೋ ಹಂಗೆ ಅದಾನ. ಬೈ. ಇದು 4 ಇಲ್ಲ, ಸಿಂಗಲ್ ಬೈ. 18 ಬಾಲಿಗೆ 26 ರನ್ ಬೇಕು ಬೈ. 8 ರನ್ ಡಿಫ್ರೆನ್ಸ್, 1 6 ಮ್ಯಾಚ್ ಫುಲ್